ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ನೌಷಾ. ಫಸ್ಟ್ ಟೈಮ್ ಚಾನೆಲ್ ವೀಕ್ಷಿಸ್ತಿದ್ರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿನಿತ್ಯ ಕೂಡ ಸಾಕಷ್ಟು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಪರಿಹಾರಗಳ ಬಗ್ಗೆ ತಿಳಿಸ್ಕೊಡುವಂತಹ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ನಮಗೆ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥ ವಿಚಾರಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಸಾಕಷ್ಟು ಮಾಹಿತಿ, ಮಾರ್ಗದರ್ಶನ ನೀಡಿದ್ದೀರಾ. ವೀಕ್ಷಕರ ಪರವಾಗಿ ಮೊದಲನೇದಾಗಿ ತಮಗೆ ಧನ್ಯವಾದಗಳು ಗುರುಗಳೇ. ಇನ್ನು ಮನಿ ಜೊತೆ ನಮ್ಮ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಯಾವ ರೀತಿ ಇರಬೇಕಾಗತ್ತೆ, ದುಡ್ಡನ್ನು ನಾವು ಹೇಗೆ ರೆಸ್ಪೆಕ್ಟ್ ಮಾಡಬೇಕು, ಈ ವಿಚಾರವಾಗಿ ಸ್ವಲ್ಪ ಮಾಹಿತಿನ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಮನಿ ಜೊತೆಗೆ ಹೇಗಿರಬೇಕು, ನಮ್ಮ ರಿಲೇಷನ್ಶಿಪ್ ಅನ್ನೋಂಥದ್ದು ಅದೇ ಜೇಬಲ್ಲಿ ಇಟ್ಕೊಂಡು ಗಟ್ಟಿಯಾಗಿ ಕೈ ಇಟ್ಕೊಳ್ಬೇಕು, ಹೋಗ್ಬಾರ್ದು ಆಚೆಗೆ ಅಂತ ಇಟ್ಕೋಬೇಕು. ಅಥವಾ ನೀವು ಪರ್ಸ್ ಇಟ್ಕೊಂಡ್ರೆ ಪರ್ಸ್ ಗಟ್ಟಿಯಾಗಿ ಇಟ್ಕೋಬೇಕು. ಹಾಗೆ ಹಾಗೇ ಇದ್ದರೆ ಇವರ ಜುಪುಣತ್ವ ಅಂತ ಕರೀತಾರೆ. ಕೊಟ್ಟಿದ್ದು ತನಗೆ ಬಚ್ಚುಟ್ಟಿದ್ದು ಪರರಂಗೆ ಅಂತ ಹೇಳ್ತಾರೆ. ನೀವು ಏನು ಮಾಡಿದ್ರು ರಿಲೇಷನ್ಶಿಪ್ ಅದ್ರ ಜೊತೆಗೆ ತುಂಬ ನೀಟ್ ಇರಬೇಕು. ಆ ಹಣವನ್ನು ನೀವು ಎಣಿಕೆ ಮಾಡ್ತಕ್ಕಂಥದ್ದು ಒಂದು ಸ್ವಾದ ಇದೆ, ಅದನ್ನು ಅನುಭವಿಸಿ ಕರೆಕ್ಟಾಗಿ ಇಡುವಂಥದ್ದು. ಆಮೇಲೆ ಅದ್ರ ಜೊತೆಗೆ ಯಾವುದ್ಯಾವುದೋ ಸಣ್ಣ ಸಣ್ಣ ಚೀಟಿಗಳೆಲ್ಲ ಬ್ಯಾಗಲ್ಲಿ ಹಾಕಿರ್ತೀರಿ. ಹೌದು, ಕೆಲವರು ಬೆಳೆದು ಬಿಟ್ಟಿರ್ತಾರೆ, ಅವ್ರಿಗೆ ಅಪ್ಲೈ ಆಗಲ್ಲ ಇದು. ಇನ್ನು ಕೆಲವರು ತುಂಬ ನೀಟಾಗಿ ಇಟ್ಕೊಳ್ತಾರೆ, ದೇವರ ಹಣೆಗೆ ಅವ್ರ ಹತ್ರ ಹಣವೂ ಬಂದಿಲ್ಲ, ತುಂಬ ನೀಟ್ ಇರ್ತಾರೆ. ನಾನು ನೋಡಿದ್ದೀನಿ, ಎಷ್ಟು ಚೆನ್ನಾಗಿ ಗೊತ್ತಾ, ಪರ್ಸ್ ಅಷ್ಟು ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಇದೆಲ್ಲ ಯಾಕೆ ನಾನು ಕ್ರೋಢೀಕರಿಸಿ ಹೇಳ್ತೀನಿ ಗೊತ್ತಾ, ಎಲ್ಲಿ ಆದರೂ ಇವ್ರು ಬದಲಾವಣೆ ಮಾಡ್ಕೊಳ್ಳಿ ಅಂತ, ಬದಲಾವಣೆ ತಂದುಕೊಳ್ಳಿ ಅಂತ ಅಷ್ಟು ಚೆನ್ನಾಗಿ ಇಟ್ಟಿರ್ತಾರೆ, ಅವ್ರಿಗೆ ಬಂದೇ ಇರಲ್ಲ. ಈಗ ನಾನೇನು ಈ ಮಾತು ಹೇಳ್ತಾ ಇದ್ದೀನಿ, ಎಷ್ಟು ತುಂಬ ಚೆನ್ನಾಗಿರೋದು ಕೆಂಪು ವರ್ಣದ ಪರ್ಸ್ ಇಟ್ಕೊಂಡಿರ್ತಾರ, ಅದ್ರ ಜೊತೆಗೆ ಹಣ ಕೂಡ ಅಷ್ಟೇ ಲೆಕ್ಕಾಚಾರ ಮಾಡಿ ನೀಟಾಗಿ ಐರನ್ ಮಾಡಿ ಇಟ್ಟಿರ್ತಾರ. ಆಮೇಲೆ ಒಂದೊಂದು ಪೇಪರ್ ನೀಟಾಗಿ ಮಡಿಚಿಟ್ಟಿರ್ತಾರ. ಅವರಿಗೆ ಬಂದರೆ ಸಂಬಳ ಉಂಟು, ಇಲ್ಲಾಂದ್ರೆ ಎಂತ ಇಲ್ಲ. ಈ ಪರಿಸ್ಥಿತಿಲಿ ಇರ್ತಾರ, ಅಥವಾ ಯಾರೋ ಸಾಲ ತಗೋಬೇಕು, ಈ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ. ನಾನು ಎಲ್ಲಿ ರಿಲೇಷನ್ಶಿಪ್ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ, ಅದೃಷ್ಟವಶಾತ್ ನಮಗೆ ಕೆಲವೊಂದು ಸುಗಮವಾಗಿ ದೊರಕಬೇಕು ಅಂತಂದರೆ ಕೆಲವೊಂದು ಮಾನ್ಯತೆ ಕೊಡಬೇಕು, ಕೆಲವೊಂದು ವಿಶೇಷತೆ ಕೊಡಬೇಕು. ಆಮೇಲೆ ನೀವೆಲ್ಲೋ ಒಂದು ಕಡೆ ಏನೋ ತಗೊಳ್ತೀರಿ, ಹಾಗೆ ಒಂದು 80 ರೂಪಾಯಿ ಆಗಿದೆ, ನಿಮ್ಮ ಹತ್ರ 100 ರೂಪೀಸ್ ಕೊಟ್ಟಿದ್ದೆ. ಈ ಬಾಳೆಹಣ್ಣು ತೊಗೊಳ್ತೀರಮ್ಮ, 1 kg ಬಾಳೆಹಣ್ಣು 80 ರೂಪಾಯಿ ತೊಗೊಂಡಾಯಿತು. ಅವನ ಹತ್ರ ಚಿಲ್ಲರೆ ಇಲ್ಲ ಅಂತಾನೆ ಪಾಪ. ಅವನು ಚಿಲ್ಲರೆ ಇಲ್ವಾ, ನೀವು ಆ ಕಡೆ ನೋಡ್ತೀರಿ, ಈ ಕಡೆ ನೋಡ್ತೀರಿ, ಏನೇನೋ ಮಾಡ್ತೀರಿ. ನೀವು ಅಲ್ಲಿಗೆ ಹೋದ್ರೆ ನಿಮಗೆ ಮನಸ್ಸಿಗೆ ಬರುತ್ತೆ, ಓ ಅವನೇನಂತಾನಂತ, ಏನೋ ಮಾಡಿಕೊಡಪ್ಪ ನೀನೇ ಚೇಂಜು. ನೀವು ಅತ್ಲಾಗ 1-2 ಬಾಳೆಹಣ್ಣು ಜಾಸ್ತಿ ಇಸ್ಕೊಡು ಹೋಗ್ತಾ ಇಲ್ಲ, ನೀವು 20 ರೂಪಾಯಿ ಬಿಟ್ಕೊಡ್ತಾ ಇಲ್ಲ. ಈ ಬುದ್ಧಿ ಮಾಡಬಾರದು. ನೀನು ಖುಷಿಯಿಂದ ಅವನು ಮೊದಲೇ 100 ರೂಪಾಯಿ ಅಂತ ಹೇಳಿದರೆ ಮಾನವ ಕೊಟ್ಟು ಹೋಗ್ತಿದ್ದೀನಿ. ನೀವು ಹೌದು, 80 ರೂಪಾಯಿ ಅಂತಿದ್ದಕ್ಕೆ ಖುಷಿಯಿಂದ 20 ಬಿಟ್ಟು ಹೋಗಿ ಅವನಿಗೆ ಬಂಡಿಯಲ್ಲಿ ಮಾಡ್ತಿದ್ದಾನೆ ಅವನು. ನೀವು 300 ರೂಪಾಯಿ ಟಿಕೆಟು ಫೋರಮಲ್ಲಿ ಕೊಟ್ಬಿಟ್ಟು ಹೋಗ್ತೀರಿ, ಖುಷಿಯಾಗಿ ಹೋಗ್ತೀರಿ. ಅಲ್ಲಿ ಯಾವುದೋ ಒಂದು ಮೂವಿ ನೋಡ್ಲಿಕ್ಕೆಲ್ಲ ಹೋಗ್ತೀರಿ ನೀವು. ಅಲ್ಲಿ ಚಿಪ್ಸ್ 20 ರೂಪಾಯಿದು 170 ರೂಪಾಯಿ ಮಾಡ್ತಾನೆ, ಅದು ತಿಂತೀರಿ ನೀವು. ಇಲ್ಲಿ ಮಾತ್ರ ಜುಕ್ಕ ಬದ್ದಿ ತೋರಿಸ್ತೀರಿ. ಈ ತರಹದ್ದು ಇರಬಾರ್ದು. ರಿಲೇಶನ್ಶಿಪ್ ಹೆಂಗಿರ್ಬೇಕಂದ್ರೆ ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು, ನಗುತ್ತಾ ನಿಮ್ಮ ಸಂಬಂಧ ಹಣದ ಜೊತೆಗಿರಬೇಕು. ನೋಟ್ ದ ಪಾಯಿಂಟ್, ಬಹಳ ಮುಖ್ಯವಾಗಿದೆ. ನಿಮ್ಮ ಹಣದ ಜೊತೆ ಸಂಬಂಧ ದಿನೇ ಬೆಳವಣಿಗೆ ಆಗಬೇಕಂದ್ರೆ 12 ಸ್ಕೆಚ್ ಪೆನ್ ತೊಗೋಬೇಕು. 12 ಸ್ಕೆಚ್ ಪೆನ್ ತೊಗೋಬೇಕು. 1ರಿಂದ 10 ತನಕ ಬರೀಬೇಕು. ಒಂದು ಚೀಟಿ ತಗೊಳ್ಬೇಕು, 1ರಿಂದ 10 ತನಕ ಬರಬೇಕು ಸಂಖ್ಯೆಗಳು. 12 ಬೇರೆ ಬಣ್ಣದ ಸ್ಕೆಚ್ ಪೆನ್. 12 ಬರೋದೇ ಅಷ್ಟೇ, 12 ಇರೋದೇ 12. ಅದಕ್ಕಾಗಿ ನೀವು ಯಾವುದಾದ್ರೂ ಯಾವಾಗಲಾದ್ರೂ ಬಳಸಿ. 1ರಿಂದ 10 ತನಕ ಬರಬೇಕು. 1 2 3 4 5 6 7 8 9 10. ನೆಕ್ಸ್ಟ್ ಪಕ್ಕಕ್ಕೆ ಇಡಬೇಕು. ನೆಕ್ಸ್ಟ್ ಇನ್ನೊಂದು ಪಕ್ಕಕ್ಕೆ ಇಡಬೇಕು. ಇದು 12 ಬರದಾಗಿದೆ, 12 ಸ್ಕೆಚ್ ಪೆನ್ ಮೇಲೂ ಬರದಾಗಿದೆ. ಈ ಚೀಟಿ ಒಳಗಡೆ ನಿಮ್ಮದಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ನೋಟ್, ಅಥವಾ ನಿಮ್ಮ ಮಕ್ಕಳು ಯಾರಾದರೂ ಒಂದು ಡೇಟ್ ಲಾಸ್ಟಲ್ಲಿ ಇರ್ತಕ್ಕಂಥ ಸಂಖ್ಯೆ, ಅಥವಾ ಒಂದು ಕಾಯನ್ನು ಇರ್ತಕ್ಕಂಥದ್ದು ಪರವಾಗಿಲ್ಲ. ಈ ಒಂದು ಚೀಟಿನ ಮಡಚಿಬಿಟ್ಟು, ಅಥವಾ ಒಂದು ನಿಮ್ಮ ಲಕ್ಕಿ ನಂಬರ್ ಇರ್ತಕ್ಕಂತಹದ್ದು, ಈಗ 999 ಅಂತ ನೋಟ್ ಆಗಿರ್ಬೋದು, ಅಥವಾ ಲಾಸ್ಟಲ್ಲಿ 3 ಡಿಜಿಟ್ಸ್ 39 ಅಥವಾ 786 ಈ ನಂಬರನ್ನು ಆ ಒಂದು ಬರೆದಿದ್ದೀರಲ್ಲ, ಆ ಒಂದು ವೈಟ್ ಪೇಪರು, ಅದರ ಮೇಲೆ ಆ ನೋಟನ್ನು ಮಡಚಿಬಿಟ್ಟು ನಿಮ್ಮ ಜೊತೆಗೆ ಇಟ್ಟುಕೊಳ್ಳಬೇಕು. ಬಹಳ ಪ್ರಮುಖ. ಅಂದರೆ ಇದು 2 ಬರಬೇಕು. ನೀವು 2 ಪೇಪರ್ ಮೇಲೆ ಬರೀಬೇಕು. ಒಂದು ನೋಟು, ಯಾವುದೋ ಒಂದು ನೋಟು ಲಕ್ಕಿ ನಂಬರ್ ನೋಟನ್ನು ಬರೆದುಬಿಟ್ಟು ನೀವು ಇಟ್ಕೊಂಡಿದ್ದೀರಿ. ಇನ್ನು 2ನೇದು ಈ ಸ್ಕೆಚ್ ಪೆನ್ ಬರೋದ್ರಲ್ಲ, ಈ ಸ್ಕೆಚ್ ಪೆನ್ ಯಾವುದೇ ಕಾರಣಕ್ಕೂ ಏನೂ ಬರೆಯಬಾರ್ದಿಲ್ಲ. ಆಮೇಲೆ ನೀವು ಚೆಕ್ ಮಾಡೋಕ್ಕೂ ಬರೀಬೇಡಿ. ಇದು ಅಂಟುತ್ತ ಅಂತ ಬರೀಬೇಕು. ಅಂಟ್ಲಿಕ್ಕೂ ಕೂಡ ಒಂದರಿಂದ ಪ್ರಾರಂಭ ಮಾಡಿ. ಬರೋದಾದ್ಮೇಲೆ ಇದಕ್ಕೆ ಇನ್ನೊಂದು ಸ್ಕೆಚ್ ಪೆನಲ್ಲಿ ಬರೆದ್ರಲ್ಲ, ಇನ್ನೊಂದು ಪೇಪರ್ ಮೇಲೆ ಅದನ್ನು ಫೋಲ್ಡ್ ಮಾಡಿ ರಬ್ಬರ್ ಹಾಕ್ಬಿಟ್ಟು ನಿಮ್ಮ ಹಣದ ತಿಜೋರ್ಲಿ ಇಡೀನಿ. ಹಣದ ತಿಜೋರ್ಲಿ 12 ದಿನಗಳಿಂದ 12 ತಿಂಗಳಲ್ಲಿ ಆಗೋ ವ್ಯತ್ಯಾಸ ನೀವು ಕಾಣ್ತೀರಿ.
ಹಣದ ಜೊತೆಗೆ ನಿಮ್ಮ ರಿಲೇಷನ್ಶಿಪ್ ಹೆಂಗಿರುತ್ತೆ ಅಂತಂದರೆ ದಿನೇ 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 ವೃದ್ಧಿ ಆಗ್ತಾ ಬರುತ್ತೆ. ನೀವೊಂದು ಕೆಳಗಡೆ ಬೀಜ ನೆಟ್ಟರೆ, ಒಂದು ಗಿಡ ನೆಟ್ಟರೆ ಹೇಗೆ ಅದಕ್ಕೆ ನೀರು ಗೊಬ್ಬರ ಕೊಟ್ಟರೆ ಬೆಳವಣಿಗೆ ಆಗ್ತಾ ಬರುತ್ತೋ ಹಾಗೆ ಬೆಳವಣಿಗೆ ಹಾಕ್ತೀರಿ. ಬರೆದಿಟ್ಕೊಳ್ಳಿ. ಇದಕ್ಕೆ ನೀವು ಮಾನ್ಯತೆ ಕೊಡಿ. 1 ರಿಂದ 10 ತನಕ ಬರೀತಕ್ಕಂಥದ್ದು ಒಟ್ಟಾರೆ 12 ಬಾರಿ ಬರೆದಂಗೆ ಆಯ್ತು. ನೀವು 2 ಪೇಪರ್ ಮೇಲೆ ಹೀಗೆ ಮಾಡಿದ್ದೀರಿ, ಒಂದು ನೋಟ್ ನಿಮ್ಮ ಪರ್ಸಲ್ಲಿ ಇಟ್ಕೊಂಡಿದ್ದೀರಿ. ಹೀಗೆ ಮಾಡಿ ಜುಗ್ಗ ತೋರಿಸಬೇಡಿ. ಯಾರಾದರೂ ಭಿಕ್ಷಕರು ಬಂದರೆ ನಿಮ್ಮ ಹತ್ರ ಇದೆಯಾ, 20 ರೂಪಾಯಿ ಬಂತೋ 100 ರೂಪಾಯಿ ಬಂತೋ ಕೊಟ್ಟು ಬಿಡಿ. ನನಗಿಲ್ಲ ಅಂತ ಅನ್ಕೋಬೇಡಿ, ದೇವರಿದ್ದಾನೆ. ಇರೋದು 200 ರೂಪಾಯಿ, 100 ರೂಪಾಯಿ ಕೊಟ್ಟು ಬಿಡಿ. ಅವನು ಹಿಂಗೆ ಮಂಗಲಾಚ್ ಬೇಡ್ತಿದ್ದಾನೆ, ಅವನ ಆ ಸ್ಥಿತಿಗೆ ಹೋಗ್ಬಾರ್ದಾಗಿತ್ತು, ನೀನು ಕೊಡ್ತೀಯ ಅಂತ ಅವನ ಆ ಸ್ಥಿತಿಗೆ ಹೋಗ್ಬಿಟ್ಟಿದ್ದಾನೆ. ಅದಕ್ಕಾಗಿ ಅವನಿಗೊಂದಷ್ಟು ಕೊಟ್ಟು ಬಿಡು. ನಿಮಗೆ ಯಾರು ಕಾಣಿಸಿ ನಿಮ್ಮ ಹತ್ರ ಇರೋದನ್ನು ಇಲ್ಲ ಅನ್ನೋದು ಏನು ಸಾಧ್ಯ ಆಗುತ್ತೆ ಅದು ಕೊಡಿ. ಪರಿಪೂರ್ಣ ಏನು ಸಾಧ್ಯ ಆಗುತ್ತೆ ಅದನ್ನು ಕೊಡಿ. ಇಲ್ಲಿ ಮಾತ್ರ ಹಣಕಾಸಿನ ಜೊತೆಗೆ ಸಂಬಂಧ ತುಂಬ ಚೆನ್ನಾಗಿರುತ್ತೆ. ಬೆಳೆದು ಒಂದು ತೀರ್ಮಾನ ಇದೆ, ಅದು ನಾನು ಹೇಳ್ತಿಲ್ಲ. ತುಂಬ ಚೆನ್ನಾಗಿ ಕ್ಲೀನಾಗಿ ಮಾಡ್ತಾಯಿದ್ದೀರಿ, ಅವ್ರಿಗೂ ಲಕ್ ಬರ್ತಾ ಇಲ್ಲ. ಈ ಸ್ಕೆಚ್ ಪೆನ್ ಬಳಸಿ ಆ ಲಕ್ಕನ್ನು ಪಡ್ಕೊಳ್ಳಿ. ಖಂಡಿತ ಗುರುಗಳೇ, ಮನಿ ಜೊತೆ ನಮ್ಮ ರಿಲೇಷನ್ಶಿಪ್ ಹೇಗಿರಬೇಕು ಅಂತ ತಿಳಿಸ್ಕೊಟ್ರಿ. ಅದರ ಜೊತೆಯಲ್ಲಿ ಸಾಕಷ್ಟು ಕಡೆ ಹೋದಾಗ ಬಾರ್ಗೇನ್ ಮಾಡುವಂಥದ್ದಾಗಿರ್ಬೋದು, ಅದನ್ನು ಮಾಡದೆ ನಾವು ಧಾರಾಳ ಸ್ವಭಾವವನ್ನು ಅಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ ಅಂತ ತಿಳಿಸ್ಕೊಟ್ರಿ. ಇನ್ನು ಸ್ಕೆಚ್ ಪೆನ್ನಿಂದ ಯಾವ ರೀತಿ ನಮಗೆ ಸಹಾಯ ಆಗುತ್ತೆ ಹಣ ನಮ್ಮ ಹತ್ರ ಬರೋದಕ್ಕೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.